ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ನಾನು ನಿಮಗೆ ತೋರಿಸ್ತಾ ಇರೋ ಜಾಗನೇ ತಾಜ್ ಫಲಕ್ನಾಮ ಪ್ಯಾಲೇಸು. ಇದೇ ನೋಡಿ ಮೇನ್ ಪ್ಯಾಲೇಸ್ ಹೇಗಿದೆ. ಈ ಮೇನ್ ಪ್ಯಾಲೇಸ್ ಒಳಗೆ ಏನಿದೆ ಅಂತ ನಿಮ್ಗೆ ಡೀಟೇಲಾಗಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡ್ಕೊಂಬಿಡಿ ಲೊಕೇಶನ್ ಹೇಗಿದೆ, ಸೂಪರಾಗಿದೆ ನೋಡಿ. ಸೊ ಇದೇ ನೋಡಿ ತಾಜ್ ಫಲಕ್ನಾಮ ಪ್ಯಾಲೇಸು. ಇದು ಬಂದುಬಿಟ್ಟು ನಿಜಾಮ್ ಅವರು ಇದ್ದಿತ್ತು. ಅಪ್ ಟು 6th ನಿಜಾಮೆಲ್ಲ ಇಲ್ಲಿದ್ದರಂತೆ. ಸೊ ಇದನ್ನು ತಾಜ್ ಅಕ್ವೈರ್ ಮಾಡಿರೋದು ಬಂದು 1995 ಅಕ್ವೈರ್ ಮಾಡಿ. ಸೊ ಇದು ಹಿಂದೆಗಡೆ ಎಲ್ಲ ರೂಮ್ಸ್ ಎಲ್ಲ ಇದೆ. ಸೊ ನಿಮ್ಗೆ ಈ ವಿಡಿಯೋದಲ್ಲಿ ಡೀಟೇಲಾಗೆಲ್ಲ ತಿಳಿಸ್ಕೊಡ್ತೀನಿ ಏನೇನಿದೆ ಅಂತ. ಇದೇ ನೋಡ್ಕೊಂಬಿಡಿ ಪ್ಯಾಲೇಸು. ಸೊ ಇಲ್ಲಿ ಪ್ಯಾಲೇಸ್ ನೋಡಿದ್ರಲ್ಲ, ಅದ್ರ ಮುಂದೆ ನೋಡಿ ಎಷ್ಟು ವಿಶಾಲವಾಗಿದೆ. ಫುಲ್ಲು ಖಾಲಿ ಪ್ಲೇಸು. ಈ ಪ್ಲೇಸಲ್ಲಿ ಬೇಕಾದ್ರೆ ನೀವು ಯಾವ್ದಾದ್ರು ಫಂಕ್ಷನ್ಸ್ ಇದ್ದರೆ ಮಾಡ್ಬೋದು. ಬೇಕಾದ್ರೆ ಮದುವೆ, ರಿಸೆಪ್ಷನ್ನು, ಇಂಥದ್ದೇನಾದ್ರು ಫಂಕ್ಷನ್ಗೆ ಇದನ್ನು ಲೀಸಿಗೆ ಕೊಡ್ತಾರೆ, ಬೇಕಾದ್ರೆ ಮಾಡ್ಕೊಬೋದು. ನೋಡಿ ಎಷ್ಟು ಖಾಲಿ ಇದೆ. ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ನೆನ್ನೆ ನೈಟ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಡಿನ್ನರ್ ಅಂತೂ ಮಸ್ತಾಗಿತ್ತು. ಬಿರಿಯಾನಿ ಎಲ್ಲ ಸೂಪರಾಗಿತ್ತು. ತಿಂದು ಮಲಗ್ದೋನು ಇವಾಗ ಇದ್ವಿ ನೋಡಿ. ಆಲ್ರೆಡಿ 10 o'clock ಆಗೋಗಿದೆ. ಫುಲ್ಲು ರೆಸ್ಟ್ ಮಾಡಿದೆ. ಒಳ್ಳೆ ರಾಜ ಫೀಲಿಂಗ್ ಇದೆ. ತುಂಬ ಚೆನ್ನಾಗಿದೆ. ನೋಡಿ ಸ್ನೇಹಿತರೆ ಹೇಗಿದೆ ಮಾರ್ನಿಂಗ್ ವ್ಯೂ. ಇಲ್ಲಿ ಫುಲ್ಲು ಗ್ರೀನರಿ, ಸೂಪರಾಗಿತ್ತು ಮಾತ್ರ ಇಲ್ಲಿ ಫೀಲಿಂಗು. ನನಗಂತೂ ಹೆಂಗಿದ್ದೆ ಅಂತಲೇ ಗೊತ್ತಾಗ್ತಾಯಿಲ್ಲ, ಅಷ್ಟು ಒಳ್ಳೆ ನಿದ್ದೆ ಬಂತು ಇಲ್ಲಂತೂ. ಬನ್ನಿ ಸ್ನೇಹಿತರೆ, ಇವಾಗ ಡೈರೆಕ್ಟಾಗಿ ಬ್ರೇಕ್ಫಾಸ್ಟ್ಗೆ ಹೋಗೋಣ. ಬ್ರೇಕ್ಫಾಸ್ಟಲ್ಲಿ ಏನೇನಿದೆ ನೋಡೋಣ. ಹಾಗೆ ನಿಮ್ಗೆಲ್ಲರಿಗೂ ಬ್ರೇಕ್ಫಾಸ್ಟ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಮತ್ತು ಬ್ರೇಕ್ಫಾಸ್ಟ್ ಮಾಡೋಣ. ಬನ್ನಿ ಸ್ನೇಹಿತರೆ ಹೋಗೋಣ. ಎಲ್ಲಿ ನೋಡಿದ್ರು ನೋಡಿ ಫುಲ್ಲು ಗ್ರೀನರಿ. ಏನು ಕಾಮಾಗಿ ಪೀಸ್ ಆಗಿದೆ ಗೊತ್ತಾ ವಾತಾವರಣ. ಇಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಆಲ್ರೆಡಿ 10 ಆಗಿಬಿಟ್ಟಿದೆ. ಬ್ರೇಕ್ಫಾಸ್ಟ್ ಏನೋ 10:30 ಕ್ಲೋಸ್ ಅಂತೆ. ಬನ್ನಿ ಬೇಗ ಹೋಗೋಣ, ಬ್ರೇಕ್ಫಾಸ್ಟ್ ಮಾಡೋಣ. ನೋಡಿ ಹೈದ್ರಾಬಾದ್ ವ್ಯೂ ಹೆಂಗಿದೆ. ನಾವು 1950 ಫೀಟ್ ಅಬೋ ಇದ್ದೀವಿ. ಆಲ್ಮೋಸ್ಟ್ ಹೈದ್ರಾಬಾದಲ್ಲಿ ಇದೆ ಹೈಯೆಸ್ಟ್ ಪಾಯಿಂಟ್ ಅಂತೆ. ನೋಡಿ ಇಲ್ಲಿಂದ ಹೆಂಗಿದೆ ವ್ಯೂ. ಸ್ನೇಹಿತರೆ, ಅರ್ಲಿ ಮಾರ್ನಿಂಗ್ ವ್ಯೂ ನೋಡಿ ಹೇಗಿದೆ. ಒಳಗಡೆ ಪ್ಯಾಲೇಸ್ ಒಳಗಡೆ ನೋಡಿ ಹೇಗಿದೆ. ಈ ಕಡೆ ಲೆಫ್ಟ್ ಮತ್ತು ರೈಟ್ ಸೈಡ್ ಇದೆಯಲ್ಲ ಅದೆಲ್ಲ ರೂಮ್ಸು. ಸ್ಟ್ರೈಟ್ ಹೋದರೆ ಅಲ್ಲಿ ರೆಸ್ಟೋರೆಂಟ್ ಇದೆ. ಒಂದು ಇಂಡಿಯನ್ ರೆಸ್ಟೋರೆಂಟು, ಒಂದು ಇಟಾಲಿಯನ್ ರೆಸ್ಟೋರೆಂಟ್ ಇದೆ. ಸೊ ನಿಮ್ಮ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಎಲ್ಲರೂ ಮಾಡ್ಬೋದು ಅಲ್ಲಿ. ಬ್ರೇಕ್ಫಾಸ್ಟ್ ಪಾಯಿಂಟ್ ಆದರೆ ನೋಡಿ ಲೈಟ್ ಮ್ಯೂಸಿಕ್ ಬಾರಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಫ್ಲೂಟು. ಬ್ರೇಕ್ಫಾಸ್ಟಲ್ಲಿ ನೋಡಿ ಸ್ನೇಹಿತರೆ ಏನೇನಿದೆ. ಲಾಕ್ಸು, ಡ್ರೈ ಫ್ರೂಟ್ಸು ಎಲ್ಲ ಇದೆ. ಗುಡ್ ಮಾರ್ನಿಂಗ್ ನಿಶಾ. ಗುಡ್ ಮಾರ್ನಿಂಗ್ ನಿಶು. ನಮ್ಮ ಮಮ್ಮಿನೂ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ. ನಮ್ಮಪ್ಪ ನೋಡಿ ಫ್ರೂಟ್ಸು. ಮಮ್ಮಿ ಹೆಂಗಿದೆ? ಬ್ರೇಕ್ಫಾಸ್ಟಲ್ಲಿ ನೋಡಿ ಏನೇನು ಐಟಮ್ಸ್ ಇದೆ. ನಿಮಗೆ ಬೀಟ್ರೂಟ್ ಜ್ಯೂಸು, ಕ್ಯಾರೆಟ್ ಜ್ಯೂಸು, ಕುಕುಂಬರ್ ಜ್ಯೂಸ್ ಇಂದ ಹಿಡಿದು ಮಿಲ್ಕ್ ಶೇಕ್ ಇದೆ. ಮತ್ತು ಇಟಾಲಿಯನ್ನು, ಮೆಕ್ಸಿಕನ್ನು, ಇಂಡಿಯನ್ನು ಎಲ್ಲ ಇದೆ. ಮತ್ತು ಇಲ್ಲಿ ನೋಡಿ ಫ್ರೂಟ್ಸು, ವಾಟರ್ ಮೆಲನ್ನು, ಆ್ಯಪಲ್ಲು ಎಲ್ಲ ಇದೆ. ಇಲ್ಲೂ ಈ ಕಡೆ ಬಂದರೆ ಬ್ರೆಡ್ಸ್ ಇದೆ ನೋಡಿ. ಇಲ್ಲಿ ತಿರ್ಗಾ ಫ್ರೂಟ್ಸು. ಸೊ ಇಲ್ಲಿ ಡೋನಟ್ಸು, ಕೇಕ್ಸು ಎಲ್ಲ ಇದೆ. ಇಲ್ಲಿ ನೋಡಿ ಇಲ್ಲಿ ಎಲ್ಲ ಥರ ಡ್ರೈ ಫ್ರೂಟ್ಸು, ಓಟ್ಸು ಎಲ್ಲ ಇದೆ. ಸೊ ಬಾದಾಮ್, ಪಿಸ್ತಾ, ಅಂಜೂರ, ಕ್ಯಾಶ್ಯೂ. ಈ ಕಡೆ ಬಂದರೆ ಫ್ರೆಶ್ ಜ್ಯೂಸಸ್ ಇದೆ. ವಾಟರ್ ಮೆಲನ್, ಲೈಮ್ ಜ್ಯೂಸ್ ಇದೆ, ಗ್ರೇಪ್ ಜ್ಯೂಸ್ ಎಲ್ಲ ಇದೆ. ಇಡ್ಲಿ ಬೇಡ, ನೋ ಪ್ಲೇಟ್. ಸ್ಯಾಂಡ್ವಿಚ್ ಅಂತೂ ಸಕ್ಕತ್ತಾಗಿದೆ.
ಇದು ನೋಡಿ, ಇದು ಓಪನ್ ಪ್ಲೇಸ್ ಫಾರ್ ಬ್ರೇಕ್ಫಾಸ್ಟು ಮತ್ತು ಡಿನ್ನರು. ಬೇಕಾದ್ರೆ ಇಲ್ಲಿ ನೀವು ಇಲ್ಲಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಡಿನ್ನರ್ ಎಲ್ಲ ಮಾಡ್ಬೋದು. ನೋಡಿ ಈ ಡಿಸೈನ್ ಎಲ್ಲ ಏನು ಮಸ್ತಾಗಿದೆ. ಈ ಬಿಲ್ಡಿಂಗ್ ಎಷ್ಟು ಹಳೇದು ನೋಡಿ, ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಹಾಯ್ ಬ್ಲಾಗರ್ಸ್, ಏನು ಮಾಡ್ತಾ ಇದ್ದೀರಾ? ಹಾಯ್ ನಿಶಾ, How are you? Hi, Apu. ಫೋಟೋ ತಗೊಂಡು ನಿಂತ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ನೀವು 10,000 ರೂಪಾಯಿ ರೂಮ್ ನೋಡಿರ್ತೀರಾ, 20,000 ರೂಪಾಯಿ ರೂಮ್ ನೋಡಿರ್ತೀರಾ. ನೀವು ಯಾವತ್ತಾದರೂ 6 ಲಕ್ಷ ರೂಪಾಯಿ ರೂಮ್ನ ನೋಡಿದ್ದೀರಾ? ನಿಮ್ಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ನಿಜಾಮ್ ಸೂಟ್ ಅಂತ. ಇಲ್ಲಿ 1 ನೈಟ್ ಸ್ಟೇ ಆಗೋಕ್ಕೆ 6 ಲಕ್ಷ ರೂಪಾಯಿ ಬಂದ್ಬಿಟ್ಟು ಇಲ್ಲೇ ಉಳ್ಕೊಳ್ತಾ ಇದ್ದಿತ್ತು. ಸೊ ಇಲ್ಲೇನಾದ್ರು ನೀವು ಉಳ್ಕೊಬೇಕಂದ್ರೆ ನಿಮಗೆ ಒಂದು ನೈಟು 24 ಅವರ್ಸ್ಗೆ 6 ಲ್ಯಾಕ್ ರುಪೀಸ್ ಆಗುತ್ತೆ. ಸೊ ರಾಜ ಇದ್ದಿದ್ದಲ್ವ, ಅದಕ್ಕೋಸ್ಕರ ಎಷ್ಟು ಸಿಕ್ಕಾಪಟ್ಟೆ ಕಾಸ್ಟ್ಲಿ ನೋಡಿ. ಇವರೇ ಇದ್ದಿದ್ದು ನಿಜಾಮು ಇಲ್ಲಿ ಈ ರೂಮಲ್ಲಿ. ಸೊ ರೂಮ್ ನೋಡಿ, ಇದು ಎಂಟ್ರಿ ಆಗಿದ ತಕ್ಷಣ ಈ ಥರ ಇದೆ. ಸೊ ಇಲ್ಲಿ ಮೇಲ್ಗಡೆ ಹೋದರೆ ರೂಮ್ಸ್ ಎಲ್ಲ ಇದೆ ಅಂತೆ. ಒಂದು 3 ರೂಮ್ಸ್ ಇದೆ, ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟು. ಸೊ ರೂಮ್ಸ್ ಬಿಟ್ಟರೆ ಹಿಂಗೆ ಎಂಟ್ರಿ ಆಗಿದ ತಕ್ಷಣ ಇಲ್ಲೆಲ್ಲ ಫೋಟೋಸ್ ಇದೆ. ಸೊ ಎಂಟ್ರಿ ಆಗಿದ ತಕ್ಷಣ ನೋಡಿ, ಇದು ಲಿವಿಂಗ್ ಏರಿಯಾ. ಸೊ ಈ ಸೋಫಾ ಎಲ್ಲ ಬಂದುಬಿಟ್ಟು 1895 ಆ ಟೈಮ್ದೆ, ಇದು ಏನೂ ಚೇಂಜ್ ಆಗಿಲ್ಲ. ಟಿ ವಿ ಮಾತ್ರ ಇವಾಗ ಹಾಕಿದ್ದಾರೆ. ಸೊ ಇಲ್ಲೊಂದು ಸಿಟೌಟ್ ಥರ ಇದೆ ನೋಡಿ, ಇಲ್ಲೆಲ್ಲ ಸಿಟೌಟ್ ಪ್ಲೇಸು. ಸೊ ಇದು ಲಿವಿಂಗ್ ಏರಿಯಾ. ಇಲ್ಲಿ ಹಿಂಗಿದೆ ನೋಡಿ, ಲೈಟಿಂಗ್ಸ್ ಎಲ್ಲ ಆವಾಗಿಂದೆ, ಎಷ್ಟು ಹಳೆಯದು. ಸೊ ಈ ಕಡೆ ಆಚೆ ಹೋದರೆ ನೋಡಿ, 1895 ಇದ್ದಿದ್ದು ಬಾತ್ರೂಮು ರಾಜ ನಿಜಾಮ್ದು. ಇದೆಲ್ಲ ಬಂದ್ಬಿಟ್ಟು ಏಷ್ಯನ್ ಟೈಮ್ದು ನೋಡಿ ಹೇಗಿದೆ. ಏನಂದರೆ ಏನೂ ಚೇಂಜ್ ಮಾಡಿಲ್ಲ. ಆಗಿನ ಕಾಲದಲ್ಲೇ ನೋಡಿ, ಜಕ್ಕೂಸಿ ಆಗಲಿ ಪ್ರತಿಯೊಂದು ಇದೆ. ಮತ್ತು ಇದೆಲ್ಲ ನೋಡ್ಬೋದು. ಇದು ಮಾತ್ರ ಇದು ಹೊಸ್ದಾಗಿ ಇವಾಗ ಮಾಡಿದ್ದಾರೆ. ಬಟ್ ಅದು ಬಿಟ್ಟರೆ ಇದೆಲ್ಲ ನೋಡಿ ಆವಾಗ ಏಷ್ಯನ್ ಟೈಮ್ದೇ ಇದೆ. ಸೊ ರಾಜಗಳಿಂದ ಸ್ನಾನ ಮಾಡ್ತಾಯಿದ್ರು ಅಂತ ನೋಡಿ, ಇದೆಲ್ಲ ಹಚ್ಕೊಂಡು. ಸೊ ಹೇಗಿದೆ ನೋಡಿ ಮಿರರು. ಇದೆಲ್ಲ ಬಂದು ಆಗಿನ ಕಾಲದಲ್ಲೇ ಇರೋದು. ಸೊ ಈ ಕಡೆನೂ ಒಂದು ದೊಡ್ಡ ಮಿರರ್ ಇದೆ. ಲೈಟಿಂಗ್ಸ್ ನೋಡಿ ಹೇಗಿದೆ, ಸೂಪರ್ ಆಗಿದೆ ನೋಡಿ ಸ್ನೇಹಿತರೆ ಹೇಗಿದೆ. ಇದೇ ನೋಡಿ ರಾಜ ಇದ್ದಿದ್ದು ರೂಮು ಹೇಗಿದೆ, ಕಿಂಗ್ ರೂಮ್. ಸೊ ಟಿ ವಿ ಎಲ್ಲ ಬಂದ್ಬಿಟ್ಟು ಇವಾಗ ಹಾಕಿದ್ದಾರೆ. ಬಟ್ ಈ ಬೆಡ್ ನೋಡಿ, ನಿಜಾಮ್ ಎಲ್ಲ ಮಲಗ್ತದ್ದು ಇದೇ ಬೆಡ್ ಅಂತೆ ನೋಡಿ ಹೇಗಿದೆ. ಏನು ದೊಡ್ಡದಾಗಿದೆ ನೋಡಿ ರೂಮು, ಸೂಪರಾಗಿದೆ. ಸೊ ನಿಜಾಮ್ ರಾಜ ಇಲ್ಲೇ ಮಲಗ್ತಾ ಇದ್ದಿದ್ದಂತೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ಪೇಂಟಿಂಗ್ಸ್ ಹಾಕಿದ್ದಾರೆ, ಎಷ್ಟು ಹಳೆಯದು ಎಲ್ಲ 18th ಸೆಂಚುರಿ ಪೇಂಟಿಂಗ್ಸು. ಸೊ ಏನೇನಿದೆ ಅಂತ ಸ್ನೇಹಿತರೆ ಇಲ್ಲಿ ನೋಡಿ, ಈ ಪೇಂಟಿಂಗ್ ಹೆಂಗಿದೆ. ಇದು ಬಂದ್ಬಿಟ್ಟು ನಿಜಾಮ್ ಅವ್ರ ಮಗು ಅಂತೆ. ಸೊ ಇನ್ನು ಈ ಪೇಂಟಿಂಗ್ ಇಲ್ಲೇ ಇಕ್ಕಿದ್ದಾರೆ. ಸೊ ಹೆಂಗಿದೆ ನೋಡಿ, ನೋಡಿ ಲೈಟಿಂಗ್ಸು. ಸೊ ಈ ಪೇಂಟಿಂಗ್ಸ್ ಎಲ್ಲ ಫುಲ್ ಹಳೆಯದು 18th ಸೆಂಚುರಿ ಪೇಂಟಿಂಗ್ಸ್ ಇದೆ. ಇಲ್ಲಿ ನೋಡ್ಬೋದು ಮುಂಚೆ ಹೆಂಗಿತ್ತು ಅಂತ. ಸೊ ಈ ಲಾಕ್ಸ್ ಎಲ್ಲ ನೋಡ್ಬೋದು, ಆಗಿನ ಕಾಲದೇ ಲಾಕಿಂಗ್ ಸಿಸ್ಟಮ್ಸು. ಇದೆಲ್ಲ ಇನ್ನೂ ಯಾವುದೂ ಚೇಂಜ್ ಮಾಡಿಲ್ಲ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಈ ರೂಮ್ಗೆ ನಿಮಗೆ ಸಪ್ರೇಟಾಗಿ ಈ ಥರ ಸಿಟೌಟ್ ಬರುತ್ತೆ. ಪ್ಲಸ್ ಇಲ್ಲೇ ಸಪ್ರೇಟ್ ಪೂಲು ಇದೆ ನೋಡಿ. ಈ ಪೂಲು ಅಷ್ಟೇ ಹಳೇದೆ, ಯಾವುದು ಹೊಸದಲ್ಲ ಇದೆಲ್ಲ ನೋಡಿ. ಈ ಪೂಲಲ್ಲೇ ರಾಜ ಎಲ್ಲ ಇಲ್ಲೇ ಸ್ವಿಮ್ ಮಾಡ್ತಾಯಿದ್ದಂತೆ. ಸೊ ಇದು ಈ ರೂಮು ನಿಜಾಮ್ ಸೂಟ್ ತೊಗೊಂಡ್ರೆ ಇದು ಆ್ಯಕ್ಸಸ್ ಎಲ್ಲ ನಿಮಗೆ ಇಲ್ಲೇ ಇರುತ್ತೆ. ಸೊ ಎಲ್ಲ ಇಲ್ಲೇ ಬರುತ್ತೆ ನೋಡಿ, ಎಷ್ಟು ಪಕ್ಷಿಗಳಿದೆ.
ಸ್ನೇಹಿತರೆ ನೋಡಿದ್ರಲ್ಲ ಹೇಗಿತ್ತು ಈ ನಿಜಾಮ್ ಸೂಟು. ನಿಮ್ಮ ಹತ್ರ ಏನಾದ್ರು ಆಸೆ ಇದ್ದರೆ, ನೀವೇನಾದ್ರು ರಾಜ ಮಹಾರಾಜಾಸ್ ಉಳ್ಕೊಂಡಿತ್ತು ರೂಮಲ್ಲಿ ಇರಬೇಕಂತ ಇದ್ದರೆ, ನೀವೇನಾದ್ರು ಫಲಕ್ನುಮಾ ಪ್ಯಾಲೇಸಿಗೆ ಬಂದರೆ ಇಲ್ಲಿ ನೀವು ಸ್ಟೇ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸ್ನೇಹಿತರೆ ಪ್ಯಾಲೇಸ್ ಒಳಗೆ ನೋಡಿ ಹೇಗಿದೆ, ಇದೇ ಮೇನ್ ಪ್ಯಾಲೇಸು. ಇಲ್ಲಿ ನೋಡಿ ಸ್ನೇಹಿತರೆ, ಆವಾಗ 18th ಸೆಂಚುರಿ ಪ್ರಿನ್ಸ್ಗಳು ಎಲ್ಲರದು ಫೋಟೋಗಳು ನೋಡಿ ಇಲ್ಲಿ ಹಾಕಿದ್ದಾರೆ. ಇವ್ರು ಇದ್ದಾರಲ್ಲ ನೋಡಿ, ಇವರೇ ಮೇನ್ ರಾಜ ಇಲ್ಲಿದು. ಸೊ ಮೇಲೆಲ್ಲ ನೋಡ್ಬೋದು ನೀವು ಹೇಗಿದೆ ಡಿಸೈನು. ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ 18th ಸೆಂಚುರಿ ಬೆಟ್ಟು. ಸೊ ನೋಡಿ 18th ಸೆಂಚುರಿಯಲ್ಲಿ ಕಿಂಗ್ಗಳು ಯೂಸ್ ಮಾಡ್ತಾ ಇರೋ ಬೆಡ್ ಹೇಗಿದೆ ನೋಡಿ. ಇಲ್ಲಿ ವರ್ಕೆಲ್ಲ ನೋಡ್ಬೋದು ಇದು. ಇಲ್ಲಿ ನೋಡಿ ಸ್ನೇಹಿತರೆ, ಕೆಲವೊಂದು ಪಿಲ್ಲರ್ಗಳನ್ನ ಇಲ್ಲಿ ರಿಮೂವ್ ಮಾಡಿಕ್ಕಿದ್ದಾರೆ ಆ್ಯಕ್ಚುಲಿ. ಸೊ ಇದೆಲ್ಲ ಏನ್ಷಿಯಂಟ್ ಟೈಮ್ಸ್ ಅಂತ ಸೇವ್ ಮಾಡಿದ್ದಾರೆ ಇಲ್ಲಿ. ಸ್ನೇಹಿತರೆ ಇಲ್ಲಿ ನೋಡಿ, ಇಲ್ಲಿ ತಾಜ್ ಫಲಕ್ನುಮಾ ಪ್ಯಾಲೇಸ್ ಮಹಾರಾಜಗಳು ಯೂಸ್ ಮಾಡ್ತಾ ಇರೋ ರಥ ಹೇಗಿದೆ ನೋಡಿ. ನೋಡಿ ಇದು ಆ್ಯಕ್ಚುಲಿ ಬಂದು ರಿಯಲ್ ರಥ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು 18th ಸೆಂಚುರಿಯಲ್ಲಿ. ಸೊ ಎಲ್ಲ ಇಲ್ಲಿ ಪ್ಯಾಲೇಸಲ್ಲಿ ಕೆಳಗಡೆ ಸ್ಟೋರ್ ಮಾಡಿಕ್ಕಿದ್ದಾರೆ.